ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿದರು. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತಾಗ್ತಾ ಇದೆಯಲ್ಲ. ಸ್ವಾಗತಿಸಿಕೊಂಡ್ರು, ಕರ್ಕೊಂಡೋದ್ರು ಜೊತೆಗೆ ಡಿ.ಕೆ. ಶಿವಕುಮಾರರನ್ನ. ಫೋಟೋ ಹಾಕಿ ಹರ ಹರ ಮಹಾದೇವ್ ಅಂತ ಟ್ವೀಟ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ನನಗೆ ಇಲ್ಲಿಂದ ಉರ್ದೋಗುತ್ತೆ ಏನಾ. ಅನೇಕರಿಗೆ ಆಡ್ಕೊಳ್ಳೋದಕ್ಕೊಂದು ಕಾರಣ. ಯಾಕೆ? ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ಏನು ನೀರಿನಲ್ಲಿ ನದಿಲಿ ಮುಳುಗಿ ಹೇಳಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ, ಯಾರಿಗಾರು ಉದ್ಯೋಗ ಸಿಗುತ್ತಾ ಅಂತ ಕೇಳಿದ್ರು. ಡಿ.ಕೆ. ಶಿವಕುಮಾರ್ ಅವರು ಅಂದರು, ಅವರವರ ಆಸ್ಥೆಯನ್ನು ಅವರವರು ಗೌರವಿಸಬೇಕು ಅಂತ. ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿದ್ರೆ ಏನೋ ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಬೆಲೆಯಲ್ಲಿ ಬೆಂಕನ್ನು ಇಟ್ಟುಕೊಂಡು ಆರಿಸಿಕೊಳ್ಳುವುದು. ಅದಾದಮೇಲೆ ಅವ್ರು ಹೇಳ್ತಾರೆ, ಇಂಥ ಕಾರ್ಯಕ್ರಮದ ಆಯೋಜನೆ ಸಣ್ಣ ಕೆಲಸ ಅಲ್ಲ, ಸಂಘಟಕರಿಗೆ ಧನ್ಯವಾದ ಅಂತಾರೆ ಅವರು. ಅಫ್ಕೋರ್ಸ್ ಸಣ್ಣ ಕೆಲಸ ಅಲ್ಲ ಅದು. 40 ಕೋಟಿ ಜನ ಒಂದು ಕಡೆ ಬಂದೋಗೋದಂದ್ರೆ ತಮಾಷೆನ. ನಾನು ಸಂತೋಷದಲ್ಲಿಲ್ಲ, ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಪ್ರಶ್ನೆ ಬಂತು, ಹಿಂಗಂದಿದ್ರಲ್ಲ AICC ಅಧ್ಯಕ್ಷರು ಅಂತ. ಕುಂಭಮೇಳದಲ್ಲಿ ಹೋಗಿ ಅವ್ರಿಗೆ ಮನಃಶಾಂತಿ ಸಿಗುತ್ತೆ ಅಂತ ಅವರಿಗಿದೆ. ಈಗ ದೇವಸ್ಥಾನಕ್ಕೆ ಹೋಗಿ ನಿನಗೆ ನೆಮ್ಮದಿ ಮನಃಶಾಂತಿ ಸಿಗ್ತಾ ಇದ್ರೆ ಹೋಗಿ, ಕುಂಭಮೇಳನಲ್ಲಿ ಹೋಗಿ ನೀವು ಮುಳುಗಿದ್ರೆ ನಿಮಗೆ ನೆಮ್ಮದಿ ಸಿಗ್ತಾ ಇದ್ರೆ ಮಾಡಿ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ ನನ್ನ ಮಗ. ನೀವು ಎಷ್ಟೇ ಹೋಗಿ ನೀರಿನಲ್ಲಿ ಮುಳುಗಿದ್ರು ಇದಕ್ಕೆ ಪರಿಹಾರ ಏನಿದೆ ಸಂವಿಧಾನಿಕವಾಗಿ ಕಂಡ್ಕೋಬೇಕಾಗ್ತದೆ, ಕಾನೂನಾತ್ಮಕವಾಗಿ ಕಂಡ್ಕೋಬೇಕು. ಎಲ್ಲೆಂದೆಲ್ಲಿಗೂ ಹೋಯ್ತು ಪ್ರಿಯಾಂಕ್ ಖರ್ಗೆ ಅವರು. ಯಾರ್ಯಾರಿಗೆ ಎಲ್ಲೆಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲಲ್ಲಿಗೆ ಹೋಗಿ, ಬೇಸಿಕಲಿ ಇಷ್ಟೇ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀಟಾಗಿ ಹೇಳ್ಬೇಕು ಅಂದ್ರೆ, ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು, ಇಲ್ಲಾದ್ರೆ ನಿರುಪದ್ರವಿಯಾದ ಆಚರಣೆಗಳಿರ್ತವೆ. ಯಾರಿಗೂ ಏನು ಉಪದ್ರವ ಅಲ್ಲ, ಅದು ಅವ್ರಿಗೊಂದು ನೆಮ್ಮದಿ ಸಿಗುತ್ತೆ, ಮಾಡೋದಕ್ಕೆ ಬಿಡಬೇಕು. ಬಡತನ ನಿರ್ಮೂಲನೆ ಆಗತ್ತಾ, ಉದ್ಯೋಗ ಸಿಗತ್ತಾ, ಏನು ಹೇಳೋಣ ಅದಕ್ಕೆ. ಎಲ್ಲರೂ ಕೇಳಿಸ್ಕೊಳ್ತಾ ಇರ್ಬೇಕು, ನಿನ್ನ ಕಿವಿಲಿ ಇರ್ಬೇಕು. ನಮ್ಮ ಗಂಗೆಗಿರುವ ಶಕ್ತಿ ಅವನ್ ಯಾವನ ಹೆಸರು ಹೇಳಕ್ ಬರೋನ್, ಯಾರು? ಮಲ್ಲಿಕಾರ್ಜುನ ಖರ್ಗೆ. ಆ ಮೂರ್ಖನಿಗೆ ಏನ್ರಿ ಗೊತ್ತಾಗ್ತಿದೆ?